ಅಪ್ಪ, ಆ ಮೂಟೆಗಳೆಲ್ಲ ಒಂಚೂರು ಈ ಕಡಿಕಿಡಪ್ಪ. ಯಾರು ಅಂಗಡಿಗೆ ಬಂದವ್ರಿಗೆ ಒಂಚೂರು ನಿಂತ್ಕೊಳ್ಳೋಕಾರು ಜಾಗ ಬೇಕು ತಾನೆ. ಇವತ್ತು ಅವರು ಇವರು ಅಂತ ಯಾರು ಬರ್ತಾರೆ, ನಿಂತ್ಕೊಳ್ಳೋಕೆ ಕುತ್ಕೊಳ್ಳೋಕೆ ಜಾಗ ಇಲ್ಲ ಅಂತಂದ್ರೆ ಹಿಂಗೆ ಒಂದು ಸ್ಟೂಲ್ ತರಿಸಿ ಹಾಕ್ಬಿಡೋಣ ಅನ್ಕೊಂಡೆ. ಇದು ಚಿಕ್ಕದಲ್ವ ಜಾಗ, ಸ್ಟೂಲ್ ಹಿಡಿಯೋಕಲ್ಲ ಅಂತ ಹೇಳಿ ತರಿಸ್ಲಿಲ್ಲ. ಆ ಮೂಟೆಗಳೆಲ್ಲ ಒಂಚೂರು ಸೈಡ್ಗೆ ಇಟ್ಬಿಡಪ್ಪ, ನಾನು ಈ ಕಡೆ ಎಲ್ಲ ಜೋಡಿಸ್ತಾ ಇದ್ದೀನಿ. ಹ್ಞೂ ಮಾಡ್ತಿದ್ದೀನಿ ಇರೋ. ಏನು ನಿಂತ ಕಾಲ ಮೇಲೆ ಕೆಲಸ ಹೇಳ್ತೀಯಪ್ಪ. ಅಲ್ಲಿ ನಿಮ್ಮ ಅಮ್ಮ ನೋಡಿದ್ರೆ ನಿಮ್ಮ ಅಮ್ಮ ಒಂಥರ ಆಡ್ತಾಳೆ, ನನ್ ಕಂಡ್ರೆ ಮೈ ಉರಿತದ ಅವಳಿಗೆ. ಒಳ್ಳೆ ಕುಳ್ಳಿದೇವ ಇರ್ತಲ್ಲ, ಕುಳ್ಳಿದೇವ, ಆ ಕುಳ್ಳಿದೇವನೇ ಎಷ್ಟೋ ಮೇಲೂ ನಿಮ್ಮ ಅಮ್ಮಂಗಿಂತ ಹಂಗೆ ಆಡ್ತಾಳೆ ನನ್ನ ಕಂಡ್ರೆ. ಇಲ್ಲಿ ನೋಡಿದ್ರೆ ನೀನು ಹಂಗೆ ಹಿಂಗೆ ಅಂತೀಯ. ಹ್ಞೂ ಸರಿ ಸರಿ ಆಯ್ತು. ಬಾವಾ, ಓ ಬಾವಾ, ಬನ್ನಿ ಬನ್ನಿ ಕುತ್ಕೊಳ್ಳಿ ಬನ್ನಿ. ಅಯ್ಯೋ, ಇಲ್ಲಿ ಕುತ್ಕೊಳ್ಳೋಕೆ ಚೇರ್ ಬೇರೆ ಇಲ್ಲ. ಬನ್ನಿ, ಈ ಕಡೆ ಅಕ್ಕಿ ಮೂಟೆ ಐತೆ, ಅದ್ರ ಮೇಲೆ ಕುತ್ಕೊಳ್ಳಿ ಬನ್ನಿ. ನೀವು ಬಂದರೆ ಕುತ್ಕೊಳ್ಳೋಕ್ಕೆ ಜಾಗನೂ ಇಲ್ಲ, ಚೇರು ಇಲ್ಲ, ಬೇಜಾರು ಮಾಡ್ಕೊಬಿಡಿ. ಅಂದರೆ ನಾನು ಇದೆಲ್ಲ ಒಂಚೂರು ಜೋಡಿಸ್ಕೊಂಬಿಟ್ಟು ಇಲ್ಲಿ ಟೇಬಲ್ಲು ಒಂದು ಚೇರು ಹಾಕೊಳ್ಳೋಣ ಅಂತಿದ್ದೀನಿ. ಅದಾದರೆ ಬೇಕಿದ್ರೆ ನಿಮ್ಮನ್ನ ಅಲ್ಲೇ ಕೂರಿಸ್ತಾ ಇದ್ದೆ. ಇವತ್ತು ಚೇರ್ ಏನೋ ಹಾಕೇ ಇಲ್ಲ, ತಪ್ಪು ತಿಳ್ಕೊಬೇಡಿ. ಆ ಥರ ಏನೋ ತಪ್ಪು ತಿಳ್ಕೊಳ್ಳಲ್ಲ ಬಿಡಿ. ಅಲ್ಲ, ನಾನು ನಿಮ್ಗೆ ಏನಾದರೂ ಹೆಲ್ಪ್ ಮಾಡಲಾ? ಆ ಮೂಟೆ ಎಲ್ಲ ತೆಗೆದು ನಾನು ಈ ಕಡೆ ಸೈಡ್ಗಿಡ್ಲಾ? ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ? ನೀವು ನಮ್ಮನೆ ಅಳಿಯಂದ್ರು ಅಲ್ಲ, ಅಪರೂಪಕ್ಕೆ ಮನೆಗೆ ಬರ್ತೀರಾ, ನಿಮ್ಮ ಕೈಲಿ ಇದೆಲ್ಲ ಕೆಲಸ ಮಾಡ್ಸೋಕ್ಕಾಯ್ತದ? ನಾನು ಅಪ್ಪ ಇದೀವಲ್ಲ, ನಾವು ಮಾಡ್ಕೋತೀವಿ, ನೀವು ಆರಾಮಾಗಿ ಕುತ್ಕೊಳ್ಳಿ. ಅಲ್ಲ, ಅಮ್ಮ ಹೇಳ್ತಿದ್ರು ನಿಮಗೆ ಪಂಚೆ ಶಲ್ಯ ಏನೇನೋ ತಂದಿದ್ದೀನಿ ಅಂತ. ನೀವು ನೋಡಿದ್ರೆ ಮತ್ತೆ ನಿಮ್ಮದೇ ಪ್ಯಾಂಟ್ ಶರ್ಟ್ ಹಾಕೊಂಬಂದಿದ್ದೀರಾ. ಅಯ್ಯೋ, ಹಾಕೊಂಡೆ, ಬಟ್ ನನಗೆ ಈ ರೋಡಲ್ಲಿ ನಡ್ಕೊಂಬರ್ಬೇಕಾದ್ರೆ ಒಂಥರ ಮುಜುಗರ ಆಯ್ತಿತ್ತು. ಅದಕ್ಕೆ ಬೇಡಪ್ಪ, ನಂದು ಮಾಮೂಲಿ ಡ್ರೆಸ್ ಹಾಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪಂಚಶಲ್ಯ ಎಲ್ಲ ಬಿಚ್ಚಿಟ್ಬಿಟ್ಟು ಬಂದೆ. ಅಯ್ಯೋ, ಅದಕ್ಕೆ ಯಾಕೆ ನಾಚಿಕೆ? ನೋಡಿ ನಾವು ಹೆಂಗೆ ಹಾಕೊಂಡಿದ್ದೀವಿ ಹಿಂಗೆ ಹಾಕೊಂಬರೋದಪ್ಪ. ಹಳ್ಳಿಗಳ ಕಡೆ ಇದೆಲ್ಲ ನಡೆಯುತ್ತೆ, ನಿಮ್ಮ ಸಿಟಿನಲ್ಲಿ ಯಾರೂ ಹಾಕ್ಕೊಳ್ಳಲ್ಲ ಅಷ್ಟೇ. ಅದೇ ಏನೋ ನನಗೊಂಥರ ಮುಜುಗರ ಆದಂಗೆ ಆಯ್ತಾ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಹೀಗೆ ಬಂದೆ. ಪರವಾಗಿಲ್ಲ, ಹೇಳಿ, ನಾನು ಏನಾದರೂ ಹೆಲ್ಪ್ ಮಾಡಲಾ? ಏನು ಹೆಲ್ಪ್ ಬೇಡ, ನೀವು ಆರಾಮಾಗಿ ಕುತ್ಕೊಳ್ಳಿ. ಅಮ್ಮ ಅವ್ರು ಇನ್ನೂ ಬರಲಿಲ್ವಾ? ಇನ್ನೂ ರೆಡಿಯಾಗಿರ್ಲಿಲ್ವಾ ಅವರು? ಟೈಮ್ ಆಗಲೇ 7:45 ಆಯ್ತೇನಪ್ಪ. ಇಲ್ಲ ಇಲ್ಲ, ಅತ್ತೆಯವರೆಲ್ಲ ರೆಡಿಯಾಗಿದ್ರು. ನಮ್ಮ ಗೀತನೂ ರೆಡಿಯಾಗಿದ್ಲು. ಮತ್ತು ನಿಮ್ಮ ಅತ್ತೆ ಅಮ್ಮ ಏನೋ ರೆಡಿ ಆಯ್ತಿದ್ರು ಅಂತ ಅನಿಸುತ್ತೆ, ಅದು ಗೊತ್ತಿಲ್ಲ ನನಗೆ. ಅತ್ತೆಯವ್ರು ಮಾತ್ರ ರೆಡಿಯಾಗಿದ್ರು. ಇವರು ಯಾರ್ಯಾರನೋ ಫ್ರೆಂಡ್ಸ್ನೆಲ್ಲ ಕರೆದು ಬರ್ತೀನಿ ಅಂತ ಅತ್ತೆಯವರು ಹೋದರು. ಇನ್ನು ಗೀತಾ ಅದಕ್ಕೆ ಜೊತೆನೇ ಬರ್ತೀನಿ, ನೀವು ಹೋಗಿರಿ ಅಂತ ಅಂದ್ಲು. ಹಾಗಾಗಿ ನಾನು ಒಬ್ಬನೇ ಬಂದೆ. ಹೌದಾ, ಸರಿ ಸರಿ, ಬರಲಿ. ಅಂದರೆ 8 ಗಂಟೆ 8:15 ಒಳಗಡೆ ಪೂಜೆ ಮಾಡಿ ಅಂತ ಹೇಳಿದಾರಾ? ಅದಕ್ಕೆ ಅಮ್ಮಂಗೆ ಗೊತ್ತಲ್ಲ, ಅಮ್ಮ ಬರ್ತಾರೆ ಬಿಡಿ. ಓ ಅಳಿಯಂದ್ರೆ, ಬನ್ನಿ ಬನ್ನಿ ಕುತ್ಕೊಳ್ಳಿ ಬನ್ನಿ. ಅಯ್ಯೋ, ಇಲ್ಲಿ ಕುತ್ಕೊಳ್ಳೋಕೆ ಜಾಗನೂ ಇಲ್ಲ. ನೋಡಿ ಹೆಂಗೋ ನನ್ನ ಮಗ ಒಂದು ಪುಟ್ಟದಾಗ ಒಂದು ಅಂಗಡಿ ಅಂತ ಸ್ವಂತ ವ್ಯಾಪಾರ ಅಂತ ಶುರು ಮಾಡ್ದ. ನನಗಿವತ್ತೊಂಥರ ಖುಷಿ ಆಯ್ತೈತೆ ಅಂದರೆ. ಪುಟ್ಟು ಅಂತ ಯಾಕಂತೀರಮ್ಮವ, ಇದೇ ನಾಳೆ ದೊಡ್ಡದಾಗಿ ಬೆಳೆಯುತ್ತೆ. ನೋಡಿ ಬಾವ, ನೀವು ಈ ಅಂಗಡಿನ ಯಾವ ಥರ ನಡ್ಸ್ಕೊಂಡು ಹೋಗ್ತೀರಾ ಅನ್ನೋದ್ರ ಮೇಲೆ ಅದು ನಿಮ್ಮನ್ನ ಯಾವ ಥರ ಜೀವನ ಮಾಡಿಸುತ್ತೆ ಅನ್ನೋದು ನಿಂತಿರುತ್ತೆ. ನೀವು ಅಂಗಡಿನಲ್ಲಿ ಕೂತ್ಕೊಂಡಿರ್ತೀರಲ್ಲ, ಈ ಸಾಲ ಗೀಲ ಅಂತ ಕೊಡೋಕೆ ಹೋಗ್ಬಿಡಿ. ಸದ್ಯಕ್ಕೆ ನೀವು ಈಗ ಹೊಸದಾಗಿ ಶುರು ಮಾಡಿರೋದ್ರಿಂದ ನೀವು ಈಗಲೇ ಸಾಲ ಕೊಟ್ಬಿಟ್ರಿ ಅಂತಂದರೆ ನೀವು ಹಾಕಿರೋ ಬಂಡವಾಳನೂ ಬರೋದು ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಫ್ರೆಂಡ್ಶಿಪ್ ಏನೇ ಇದ್ರೂ ಹೊರಗಡೆ, ಅಂಗಡಿನಲ್ಲಿ ನೀವು ಕುತ್ಕೊಂಡಾಗ ವ್ಯಾಪಾರಸ್ಥನ ಥರ ಯೋಚನೆ ಮಾಡಬೇಕು. ಹಾಗೆ ಈಗ ಬೆಳೀತಾ ಇದ್ದಾರೆ ಅಂತಂದರೆ ತುಳಿಯೋರು ಜಾಸ್ತಿ ಜನ ಇರ್ತಾರೆ, ಅಂಥವ್ರನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಮಾತಾಡಿಸ್ಬೇಡಿ ಅಂತ ಹೇಳಲ್ಲ, ಮಾತಾಡ್ಸಿದ್ರು ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲೇ ಮಾತಾಡಿಸಿ. ನಿಮಗೆ ಒಂದು ಕಿವಿ ಮಾತು ಹೇಳ್ತೀನಿ, ವ್ಯಾಪಾರ ವ್ಯವಹಾರದಲ್ಲಿ ಬೇರೆಯವ್ರನ್ನ ಮಧ್ಯಕ್ಕೆ ತಗೊಂಬರಕ್ಕೆ ಹೋಗಲೇಬೇಡಿ. ನಿಮ್ಮ ವ್ಯಾಪಾರ ನಿಮ್ಮ ಕೈಲಿರಬೇಕು ಅಷ್ಟೇ. ನಿಮ್ಮ ಮನೆಯವರು ನೀವು ಇಷ್ಟೇ ನಡ್ಸ್ಕೊಂಡು ಹೋಗ್ಬೇಕು. ಇದ್ರ ಮಧ್ಯದಲ್ಲಿ ಬೇರೆಯವ್ರ ಕೈ ಹಾಕಿದ್ರು ಅಂತ ಅಂದರೆ ಕೆಲಸ ಕೆಡ್ತು ಅಂತಲೇ ಅರ್ಥ. ಹಾಂ, ನೀವು ಹೇಳ್ತಿರೋದು ಒಳ್ಳೇದೇನೆ. ಆದರೂ ಏನು ಮಾಡೋದು, ಹಳ್ಳಿನಲ್ಲಿದ್ದೀವಿ. ಪರಿಚಯಸ್ಥರು ಏನಾದರೂ ಬಂದರೆ ಗಿಂದರೆ ಅದು ಉದ್ರಿ ಕೊಡಬೇಕಾಗುತ್ತೆ. ಸಾಲ ಅಂತ ಹೇಳಿದಾಗ ಮುಕ್ಕು ಕೊಡ್ದಂಗೆ ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ನೋಡೋಣ ಬಿಡಿ, ಮುಂದೆ ದೇವ್ರಿಚ್ಛೆ ಹೆಂಗೆ ನಡೆಯುತ್ತೋ ಹಂಗೆ ನಡೀಲಿ. ರೀ, ಅಲ್ಲಿ ಹೊರಗಡೆ ಈರುಳ್ಳಿ ಚೀಲ ಮತ್ತೆ ಬೆಳ್ಳುಳ್ಳಿ ಚೀಲ ಹಂಗೆ ಇಟ್ಟಿದ್ದೀರಲ್ಲ, ಅದು ಸೈಡ್ಗಾದ್ರೂ ಇಡ್ಬೇಕು ತಾನೇ? ಈಗ ಎಲ್ಲ ಬರ್ತಾ ಇದ್ದಾರೆ ಅಂಗಡಿ ಓಪನಿಂಗ್ಗೆ. ಅಲ್ಲಲ್ಲಲ್ಲಲ್ಲ ಗಿಡ್ಬುಳಿ, ಏನೋ ಮಗಂದು ಅಂಗಡಿ ಓಪನಿಂಗ್ ಅಂತ ಭಾರಿ ಮಿಂಚ್ತಾ ಇದೆಯಾ? ಅಯ್ಯೋ, ಇದೇನ್ರಿ ನನ್ನ ಮಗನ ಅಂಗಡಿ ಓಪನಿಂಗು ನಾನು ಮಿಂಚಬಾರ್ದಾ? ನೀವು ಚೆನ್ನಾಗಿ ಹೇಳಿದ್ರಿ. ಅದೇ ಬೇರೆಯವ್ರು ರೆಡಿಯಾಗಿ ಬಂದರೆ ಹಲ್ಕಿರ್ಕೊಂಡು ನೋಡ್ತಾ ಇರ್ತೀರಾ, ನಾನು ರೆಡಿಯಾಗಿ ಬಂದರೆ ನಿಮಗೆ ಅಲ್ಲಲ್ಲೇ ನಂಗೆ ಆಗ್ಬಿಡ್ತಾ? ಅಯ್ಯೋ, ಅದು ನಿನಗೆಲ್ಲ ಅರ್ಥ ಆಗಬೇಕು. ಅಲ್ಲ ಕಣೆ, ನೀನು ಚೆನ್ನಾಗಿ ಕಾಣಿಸ್ತಾ ಇದೀಯ ಅಂತ ಹೊಗಳ್ತಾ ಇದ್ದೀನಿ. ನೀನೊಬ್ಳು ದಡ್ಡಿ. ಗೊತ್ತು ಗೊತ್ತು, ಹೊಗಳ್ತಾ ಇದ್ದೀರೋ ಆಡ್ಕೋತಾ ಇದ್ದೀರೋ ಅಂತ ನನಗೂ ಅರ್ಥ ಆಗುತ್ತೆ. ಅಲ್ಲಿ ಅಂದರೆ ಗೀತಾ ಬರಲಿಲ್ವಾ ನಿಮ್ಮ ಜೊತೆಲಿ? ಅತ್ತೆ, ನೀವು ಮನೆಗೆ ಹೋಗಿರ್ಲಿಲ್ವಾ? ಗೀತಾ ಆಮೇಲೆ ಬರ್ತೀನಿ ಅದಕ್ಕೆ ಅವ್ರ ಜೊತೆಲೇ ನೀವು ಹೋಗಿರಿ ಅಂತ ಅಂದ್ಲು. ಓ ಹೌದಾ? ಅಂದರೆ ನಾನು ಇಲ್ಲಿ ನಾನು ಕೆಲವ್ರಿಗೆ ಹೇಳಿದ್ನ, ಅವ್ರನ್ನ ಕರೆದ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಕರೆದಿಲ್ಲ ಅಂತಂದ್ರೆ ನೀನು ಬೇಜಾರು ಮಾಡ್ಕೊತಾರೆ ನೋಡಿ, ಹಾಗಾಗಿ ಹೇಳ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಗೀತಾ ನಿಮ್ಮ ಜೊತೆನೇ ಬರ್ತಾಳೆ ಅಂತ ಅನ್ಕಣ್ಣಪ್ಪ.
ಹೋಗ್ಲಿ ಬಿಡಿ. ಸ್ವಾಮಿ, ಒಂಚೂರು ನಿನ್ನ ಹೆಂಡತಿಗೆ ಫೋನ್ ಮಾಡಿಬಿಟ್ಟು ಬರಕ್ಕೆ ಹೇಳಪ್ಪ. ಇನ್ನೂ ಎಷ್ಟೊತ್ತಿಗೆ ಬರ್ತಾರೆ? ಆಗಲೇ 8 ಗಂಟೆ ಆಯ್ತಾ ಬಂತು. ಹ್ಞೂ ಸರಿನಮ್ಮ, ಆಯ್ತು ಹೇಳ್ತೀನಿ ಇರು. ರೀ, ಪರವಾಗಿಲ್ಲ ಅಲ್ವೇನ್ರಿ? ಸಾಮಾನು ಗಿಮಾನು ಎಲ್ಲ ತರ್ಸಿ ಸಾಕವನೆ. ನಮ್ಮೂರಲ್ಲಿ ಇಷ್ಟು ದೊಡ್ಡದಾಗಿ ಯಾರು ಮಾಡಿಲ್ಲ ಬಿಡಿ. ಅಲ್ಲಿ ಒಂದು ಅಂಗಡಿ ಐತೆ, ಅದು ಚಿಕ್ಕದು. ಪರವಾಗಿಲ್ಲ. ನನಗೆ ಯಾಕೋ ಒಂಥರ ಖುಷಿ ಆಯ್ತೈತೆ. ಪರವಾಗಿಲ್ಲ, ಹೆಂಗೋ ದೊಡ್ಡ ಅಂಗಡಿನೇ ಮಾಡಿಬಿಟ್ಟವನೆ ಅಂತ. ಇದಕ್ಕೆಲ್ಲ ಮೇನ್ ಉಸ್ತುವಾರಿ ನಂದೇ ಕಣಮ್ಮ. ಎಲ್ಲನೂ ತೋರಿಸಿದ್ದು ಮಾಡಿದ್ದು ಎಲ್ಲ ನಂದೇನೇನೆ. ನಮ್ಮ ಆದಿತ್ಯ ಅವರಪ್ಪ ಅವರು ಒಂಚೂರು ಸಹಾಯ ಮಾಡಿದ್ರು. ಅಲ್ಲೆಲ್ಲ ಹೋಲ್ಸೇಲಲ್ಲಿ ಎಲ್ಲೈತೆ ಅಂತ ತೋರಿಸ್ಕೊಟ್ರು. ಈ ಸರಿ ಎಲ್ಲ ಹೋಗಿ ತಗೊಂಬಂದಿದ್ದೀವಿ. ಮುಂದಿನ ಸರಿ ಫೋನ್ ಮಾಡಿ ಹೇಳಿದ್ರೆ ಅವರೇ ಆರ್ಡ್ರ್ ಕಳಿಸ್ಕೊಡ್ತಾರಂತೆ ಇಲ್ಲಿ ಅಡ್ರೆಸ್ಗೆ. ಸ್ವಲ್ಪ ಏನೋ ಅಲ್ಲಿಂದ ಇಲ್ಲಿಗೆ ತಗೊಬರ್ತಾರಲ್ಲ, ಅದೊಂಚೂರು ಖರ್ಚು ಕೊಡ್ಬೇಕಷ್ಟೇ. ಹೌದಾ? ಹಂಗಾದ್ರೆ ಒಳ್ಳೇದೇ ಆಯ್ತಲ್ರಿ. ಈಗ ನಾವು ಗಾಡಿ ಮಾಡ್ಕೊಂಡು ಹೋಗಿದ್ರು ಖರ್ಚಾಯ್ತಿತ್ತು. ಅವರೇ ತಂದು ಕೊಡ್ತಾರೆ, ನಾವು ಇಷ್ಟು ಅಂತ ಹೇಳ್ಬಿಟ್ಟು ದುಡ್ಡು ಕೊಡೋದು ಅಂತಂದ್ರೆ ಒಳ್ಳೇದೇ ಆಯ್ತಲ್ಲ ಬಿಡಿ. ಹೆಂಗೋ ಸದ್ಯ ನನ್ನ ಮಗನೂ ಒಂದು ಉಡ್ಮೆ ದಾರಿ ಹಿಡ್ದ. ಹ್ಞೂ ನನ್ನ ಹೋಗ್ಳು. ನಂದು ಇದರಲ್ಲಿ ಪಾಲ್ದಾರಿಕೆ ಐತೆ. ಎಲ್ಲ ನಾನು ಮಾಡ್ಕೊಟ್ಟಿದ್ದಕ್ಕೆ ತಾನೇ ಇಷ್ಟೆಲ್ಲ ಆಯ್ತಿರೋದು. ಏನು ನಿನ್ನ ಮಗನೇ ಎಲ್ಲ ದುಡ್ದು ಮಾಡೋನೇನೋ ಥರ ಹೇಳ್ತಾ ಇದೀಯಾ? ಅಯ್ಯೋ, ನೀವೋ ನಮ್ಮ ಮಗನೋ ಎಲ್ಲ ಮಾಡೋದು ನಮ್ಮ ಮನೆಗೋಸ್ಕರನೇ ತಾನೇ. ಬಿಡಿ ಹೋಗ್ಲಿ. ಶಾಂತಕ, ರೇಣವ ಬಾ. ಅಯ್ಯೋ ಶಾಂತಕ, ಇನ್ನೂ ಪೂಜೆ ಆಗಿಲ್ವಾ? ಅಯ್ಯೋ, ನನ್ನ ಪೂಜೆನೇ ಆಗೋಯ್ತೇನೋ ಅಂತ ಅಲ್ಲಿಂದ ಓಡ್ಕೊಂಬಂದೆ. ಎಲ್ಲ ಪಾರಕ, ಸರೋಜಿ, ನಮ್ಮ ಗೀತಾ, ರಮ್ಯಾ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಅವ್ರು ಇನ್ನೂ ಬಂದಿಲ್ಲ. ಈಗ ಬರ್ತಾರೆ. ನಮ್ಮ ಸ್ವಾಮಿ ಫೋನ್ ಮಾಡಕ್ಕೆ ಹೋಗೋನೆ. ಇನ್ನು ಪಾರಕನೂ ರೆಡಿ ಆಯ್ತಿದ್ಲು. ಬಂದ್ಬಿಡ್ತೀನಿ ಶಾಂತಕ, ಒಂದು 5 ನಿಮಿಷ ನೀನು ಹೋಗಿರು, ನಾನು ಬರ್ತೀನಿ ಹಿಂದೆನೆ ಅಂತ ಅಂದ್ಲು. ಸರೋಜಿನೂ ಅವಳ ಜೊತೆನೇ ಬತ್ತಾಳೇನೋ. ಹೌದೇನು? ಪರವಾಗಿಲ್ಲ ಶಾಂತಕ, ನಿನ್ನ ಮಗನೂ ಒಳ್ಳೆ ಅಂಗಡಿನೇ ತೆಗ್ದ ಬಿಡು. ಇನ್ನೇನು ಸಾಮಾನೆಲ್ಲನೂ ಒಂದು ನಾಳೆ ಗೀಳೆ ದುಡ್ಡು ಕೊಡ್ತೀನಿ ಅಂತ ಅಂದ್ರೂ ಕೊಡ್ತಾನೆ. ಹಂಗೇನು ತೊಂದರೆ ಇಲ್ಲ. ನೋಡಿ ರೇಣಕವ್ರೆ, ಸಾಲ ಗೀಲ ಎಲ್ಲ ಸದ್ಯಕ್ಕಿಲ್ಲಪ್ಪ. ಇವಾಗಿನ್ನ ಅಂಗಡಿ ತೆಗ್ದಿದ್ದೀವಿ. ಅಲ್ಲ ಹಾಕಿರೋ ಬಂಡವಾಳಕ್ಕೆ ಒಂಚೂರು ಬಂಡವಾಳನಾದ್ರೂ ಎತ್ತಬಾರ್ದ ನಾವು? ನೀವು ಸಾಲ ಗೀಲ ಅಂತ ತಗೊಂಡೋಗ್ಬಿಡಿ ಕಣಪ್ಪ. ಸದ್ಯಕ್ಕೆ ಈಗ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಯಾರಿಗೂ ಸಾಲ ಕೊಡಬಾರ್ದು ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀವಿ. ಅಂಗಡಿ ಮುಂದೆ ಬರ್ಸ್ಬಿಡ್ತೀವಿ. ಇವತ್ತು ದುಡ್ಡು, ನಾಳೆ ಸಾಲ ಅಂತ ಬರ್ಸ್ಬಿಡ್ತೀವಿ. ಯಾರಿಗೂ ಉದ್ರಿ ಕೊಡೋದಿಲ್ಲ ನೋಡಿ. ಆಯ್ತಾಯ್ತು ಬಿಡಿ ಗೌಡ್ರೆ. ನಾವು ಏನು ಸಾಲಕ್ಕೇನು ಬರೋಕ್ಕಲ್ಲ, ಸುಮ್ಮನೆ ಹಂಗೆ ಬಾಯಿ ಮಾತು ಕೇಳಿದೆ ಅಷ್ಟೇ. ಅತ್ತೆ, ನಾನು ಆ ಕಡೆ ಒಳಗಡೆ ಹೋಗಿ ನೋಡ್ತೀನಿ ಸ್ವಾಮಿಯವರೆಲ್ಲ ಹೆಂಗ್ ಜೋಡಿಸ್ಕೊಂಡವ್ರೆ ಏನು ಎತ್ತ ಅಂತವ. ಹ್ಞೂ ಸರಿ ಹೇಳಿ ಅಂದ್ರೆ ಆಯ್ತು. ರೀ, ನಿಮ್ಗೆ ಈಗಲೇ ಹೇಳ್ತಾ ಇದ್ದೀನಿ, ಪರಿಚಯ ಇದ್ದಾರೆಲ್ಲ ಬರ್ತಾವ್ರೆ. ನೀವೇನಾದರೂ ಅವ್ರ ಮುಂದ್ಗಡೆ ಅಭಿನಾನಿ ಗಿತ್ತಿ ಅವಳಲ್ಲ ರಮ್ಯಾ ಅವರಮ್ಮ, ಅವಳನ್ನೇನಾದರೂ ಹೊಗಳಿದ್ರಿ ಅಂತ ಅಂದರೆ ನೋಡಿ ನಿಮ್ಮನ್ನ ಎತ್ತಿ ಕುಕ್ಕರಿಸ್ಬಿಡ್ತೀನಿ. ತೆಂಗಿನಕಾಯಿ ಹೋಳಾದಂಗೆ ಹೋಳಾಗ್ಬಿಡ್ಬೇಕು ನಿಮ್ಮ ತಲೆ ಮುಂಡೆ, ಹಂಗೆ ಮಾಡ್ಬಿಡ್ತೀನಿ. ಅಯ್ಯಯ್ಯೋ, ಇದ್ಯಾಕೆ ನಿಂದೊಳ್ಳೆ ಕತೆ ಸರಿ ಹೋಯ್ತು. ಸುಮ್ಮನೆ ಹೋಗು, ಅಲ್ಲಿ ಅಂಗಡಿ ಪೂಜೆ ಮಾಡಬೇಕು, ಎಲ್ಲ ರೆಡಿ ಮಾಡ್ಕೋಗು. ನನ್ನಂತ ಚಿನ್ನದಂತ ಗಂಡದ ಮೇಲೆ ಅನುಮಾನ ಪಡ್ತಾಳೆ. ಏನೋ ಚಿನ್ನ? ನೀವು? ಅಬ್ಬಬ್ಬಬ್ಬಬ್ಬ, ನೀವೆಂತವ್ರು ಅಂತ ನನಗೆ ಗೊತ್ತಿಲ್ವಾ? ಸರಿ ಆಯ್ತು, ಹೋಗಿ ಕೆಲಸ ನೋಡ್ಕೋಗಿ. ಶಾಂತಕ, ಆದ್ರೆ ಮಾತ್ರ ಅಂಗಡಿ ಮಸ್ತಾಗೈತೆ ಕಣೆ. ಒಂದೈತೆ ಒಂದಿಲ್ಲ ಅನ್ನಂಗಿಲ್ವಲ್ಲ. ಒಂದ್ಸರಿ ಏನಾದರೂ ಬಂದೆ ಅಂತಂದರೆ ಮನೆ ಸಾಮಾನೆಲ್ಲ ಒಂದ್ಸರಿ ಹಾಕ್ಸ್ಕೊಂಡು ಹೋಗ್ಬಿಡ್ತೀನಿ ನೋಡು. ಚೆನ್ನಾಗೈತೆ ಅಂಗಡಿ, ಚೆನ್ನಾಗಿ ಮಾಡವನೆ. ಎಷ್ಟು ಮುಡ್ತು ಅಂಗಡಿಗೆ? ಅಯ್ಯೋ, ಅವತ್ತೇ ಹೇಳಿದ್ನಲ್ಲ, ಒಂದು 4 ಲಕ್ಷದವರೆಗೂ ಆಗೈತೆ. ಇರಲಿ ಮಾಡಿಕೊಟ್ಟಿದ್ದನ್ನು ಉಳಿಸ್ಕೊಂಡೋದ್ರೆ ಅಷ್ಟೇ ಸಾಕು. ನೋಡ್ದ ಪುಷ್ಪ, ನಮಗಿಂತ ಮುಂಚೆನೇ ರೇಣಾ ಬಂದು ನಿಂತವಳೆ. ಅಯ್ಯೋ, ಬಂದ್ರು ಬರ್ಲಿ ಪಾರಕ. ಪುಷ್ಪ, ಪಾರಕ, ಬನ್ನಿ. ಅಲ್ಲ, ಹಿಂದೆನೆ ಬರ್ತೀನಿ ಅಂದ್ಬಿಟ್ಟು ಇಷ್ಟೊತ್ತ ಮಾಡೋದು. ಸರೋಜ ಎಲ್ಲಿ? ಸರೋಜ ಬಂದೇ ಇಲ್ಲ. ಅಯ್ಯೋ, ಅವಳಿನ ಈಗ ಸ್ನಾನ ಮಾಡಿದ್ಲು ಕಣ್ಶಾಂತಕ. ಈಗ ಸ್ನಾನ ಮಾಡ್ಕೊಂಡು ಬರ್ತೀನಿ, ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ, ನೀವು ಹೋಗಿರಿ ಅಂತ ಅಂದ್ಲು. ಇನ್ನು ಅವಳು ಕಾಯ್ತಾ ನಿಂತ್ಕೊಂಡ್ರೆ ಇಲ್ಲಿ ಟೈಮ್ ಆಗೋಯ್ತದೆ, ಪೂಜೆ ಮುಗ್ದೋಯ್ತದೆ ಅಂದ್ಬಿಟ್ಟು ಸೀದಾ ಇಲ್ಲಿಗೆ ಬಂದ ನೋಡು. ಅಲ್ಲ, ನಾವೇನೋ ಬಂದಿದ್ದೀವಿ, ಇಲ್ಲಿ ನೋಡಿದ್ರೆ ನಿಮ್ಮ ಮನೆಯವರೇ ಯಾರು ಇಲ್ಲ, ರಮ್ಯಾನೂ ಇಲ್ಲ, ಗೀತನೂ ಇಲ್ಲ. ಏನು ಕತೆ ನಿಮ್ಮದು? ಅಯ್ಯೋ, ರೆಡಿಯಾಗಕ್ಕೆ 1 ಗಂಟೆ ತಗೋತಾರೆ ಅವರು. ಬೇಗ ರೆಡಿಯಾಗಿ ಬರೋಣ, ನಮ್ಮನೆದೇ ಪೂಜೆ ಅನ್ನೋದು ಜ್ಞಾನನೇ ಇಲ್ಲ ಅವ್ರಿಗೆ. ನಾನು ಈಗ ಸ್ವಾಮಿಗೆ ಹೇಳಿದೆ, ಹೋಗಪ್ಪ ಒಂಚೂರು ಫೋನ್ ಮಾಡಿ ಬೇಗ ಬರೋಕ್ಕೆ ಹೇಳು, ಪೂಜೆಗೆ ಟೈಮ್ ಆಯ್ತದೆ ಅಂತವ. ಇನ್ನೇನು ಪೂಜೆ ಶುರು ಮಾಡಬೇಕು, ಇನ್ನೂ ಬಂದಿಲ್ಲ ನೋಡಿ ಇವರು. ಶಾಂತ, ಸುಮ್ಮನೆ ಸ್ವಾಮಿಗೆ ಫೋನ್ ಮಾಡಕ್ಕೆ ಹೇಳಿದೆ ನೀನು. ನನಗೆ ಒಂದು ಮಾತು ಹೇಳಿದ್ರೆ ನಾನೇ ಒಂದು ಹೆಜ್ಜೆ ಹೋಗಿ ಎಲ್ಲಾನು ಓಡಿಸ್ಕೊಂಡು ಕರ್ಕೊಂಡೇ ಬರ್ತಿದ್ನಲ್ಲ ಜೊತೆಲಿ. ರೇ, ಸುಮ್ಮನೆ ನಿಂತ್ಕೋತೀರಾ? ಈ ಅವತಾರನೇ ಬೇಡ ಅಂತ ಹೇಳಿದ್ದು. ಅವ್ರಿಗೆ ಬರೋದು ಗೊತ್ತು, ಬರ್ತಾರೆ. ನಿಮ್ಮ ಪಾಡಿಗೆ ನೀವು ಏನಾದ್ರು ಕೆಲಸ ಇದ್ರೆ ನೋಡ್ಕೋಗಿ. ಅಯ್ಯ, ನಾನೇನು ಹೇಳ್ದೆ. ಅಲ್ಲ, ಮನೆಗೆ ಹೋಗಿ ರೆಡಿಯಾಗಿರೋನ ಕರ್ಕೊಂಬರ್ಲ, ಇಲ್ಲ ಹೇಳ್ಬಿಟ್ಟು ಕರ್ಕೊಬತ್ತೀನಿ, ಲೇಟ್ ಆಯ್ತದೆ ಅಂತ ಹೇಳಿದ್ನಪ್ಪ. ಒಳ್ಳೇದು ಮಾಡಕ್ಕೆ ಹೋದ್ರೆ ಹಿಂಗೆ ಆಡ್ತೀಯ ನೀನು. ಅಯ್ಯೋ, ಹೋಗು, ಏನಾದ್ರು ಮಾಡ್ಕೊಳ್ಳಿ ನೀವು. ನಿಮ್ಮ ಸುದ್ದಿಗೆ ನಾನು ಬರೋಕ್ಕಲ್ಲ. ಏನು ಚಂತಕ್ಕ, ಗೌಡ್ರು ಮುಖ ತಿರ್ಸ್ಕೊಂಡು ಅಂದ್ಬಿಟ್ರು. ಅಯ್ಯೋ, ಅವ್ರದ್ದು ಇದ್ದಿದ್ದೆ ತಗೋರೇಣವ. ಸರಿ ಪುಷ್ಪ, ಬಾ ನೋಡ್ಬಾ. ಇನ್ಮೇಲೆ ಎಲ್ಲ ಸಾಮಾನು ಇಲ್ಲೇ ತಗೋಬೇಕು ಕಣ್ರವ. ನಮ್ಮ ಅಂಗಡಿ ವ್ಯಾಪಾರ ಮಾಡಿ
ಅಯ್ಯೋ ಶಾಂತಕ್ಕ, ಅಲ್ಲ ನಮ್ಮ ಅಂಗಡಿ ಇದ್ದಂಗೆ ನಾವೇ ಹೊರಗಡೆಗೆ ಹೋಗೋಣ. ಇನ್ನೇನೇ ಇದ್ರೂ ಇಲ್ಲೇ ತಗೋತೀವಿ ಬಿಡು, ನೀನೇನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಅಂದಂಗೆ ನೀನು ಈ ಮಾತು ಹೇಳೋ ಅಂಥದ್ದೇ ಇರಲಿಲ್ಲ. ನಮಗೆ ಗೊತ್ತಿಲ್ವಾ ಎಲ್ಲಿ ತಗೋಬೇಕು ಎಲ್ಲಿ ಬಿಡಬೇಕು ಅಂತ. ಹ್ಞೂ ಶಾಂತಕ್ಕ, ಇನ್ಮೇಲೆ ಇಲ್ಲೇ ತಗೋತೀವಿ ಬಿಡು, ನೀನು ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತೀಯ? ಸರಿ ಸರಿ ಆಯಿತು. ಅಲ್ಲ ನಾನೊಂದು ಮಾತು ಹೇಳಬೇಕಲ್ವಾ, ಹಾಗಾಗಿ ಹೇಳಿದೆ. ಶಾಂತಕ್ಕ, ಅಂದಂಗೆ ನಿಮ್ಮ ಡಿಂಗ್ರಿ ಬಿಲ್ಲಿ ಬೀಗ್ತಿಯಲ್ಲ, ಇನ್ನೂ ಬಂದೇ ಇಲ್ಲ? ಅಯ್ಯೋ, ಊರಿಗೆ ಬಂದ್ರೆ ನೀರಿಗೆ ಬರ್ದೇ ಇರ್ತಾರ ರೀಣವ? ಅಲ್ಲ ಅಂಗಡಿ ಪೂಜೆಗೆ ಅಂತಾನೆ ಮಗಳು ಕರೆಸ್ಕೊಂಡವಳೆ, ಅಂಗಡಿ ಪೂಜೆ ಕರ್ಕೊ ಬರ್ದೇ ಇರ್ತಾಳ. ಬತ್ತಾರ ಇನ್ನೇನೋ ಆ ಮಗಳ ಜೊತೆ ಬತ್ತಾರ, ತಗೋ ನೋಡುವಂತೆ. ನಾನಂತೂ ಅವರು ನೋಡೋಕ್ಕೋಸ್ಕರನೇ ಬಂದಿದ್ದೀನಿ ಶಾಂತಕ್ಕ, ಏನಾರು ಬೈಕೋ. ಅಲ್ಲ ನಿನ್ನೆನೆ ಆ ಪಾಟಿ ಟಿಪ್ ಟಾಪಾಗಿ ಬಂದಿದ್ರು, ಇನ್ನು ಇವತ್ತು ಹೆಂಗೆಲ್ಲ ರೆಡಿಯಾಗಿ ಬರಬೇಡ. ಅದಕ್ಕೆ ಅವರು ನೋಡೋಕ್ಕೋಸ್ಕರನೇ ನಾನು ಬಂದಿದ್ದೆ. ಊರು ಸುಬ್ಬಿ ನೀನು. ಸರಿ ಸರಿ ಬತ್ತಾರಂತೆ, ತಗೋ ನೋಡುವಂತೆ. ನೋಡಿ ಅದೇ ಎಂತೆಂಥದ್ದು ಅವಲ್ಲ, ಅದು ಮಿಸ್ ಇಂಡಿಯಾ, ಮಿಸ್ ವರ್ಲ್ಡು, ಮಿಸ್ ಯೂನಿವರ್ಸ್ ಅಂತ ಏನೇನೋ ಅವಲ್ಲ. ನೋಡು ನಮ್ಮ ಬೀಗ್ತಿಗೂ ಯಾವುದಾದ್ರೂ ಇದ್ರೆ ಒಂದು ಕಿರೀಟ ಹಾಕೇ ಬಿಡು ಅತ್ತಾಗಿ. ಅಯ್ಯೋ ಶಾಂತಕ್ಕ, ಅಲ್ಲ ಸಿಟ್ಟು ಮಾಡ್ಕೋಬೇಡ ಕಣವ, ಹಂಗೆ ಸುಮ್ಮನೆ ಬಾಯಿ ಮತ್ತು ಹಂಗೆ ಅಂದೆ ಅಷ್ಟೇ. ಅಲ್ಲ ಅವ್ರು ಹೆಂಗಿದ್ರೆ ಏನು, ನಿನ್ನ ಕಾಲು ಭಾಗ ಅವ್ರವರ ಹೇಳು, ಗುಣದಲ್ಲಾಗಲಿ ರೂಪದಲ್ಲಾಗಲಿ ಏನೋ ನೋಡೋಕೆ ಒಂಚೂರು ದಪ್ಪಕ್ಕಿದೆಯಾ. ಅದೊಂದು ನೀಲಿ ಸೀರೆ ಉಟ್ಕೊಬಿಡ್ತೀಯ, ಅದನ್ನ ಉಟ್ಕೊಂಡು ಒಳ್ಳೆ ಡ್ರಮ್ ಕಣ್ಣಾಗ ಕಾಣಿಸ್ತೀಯ ಒಂದೊಂದು ಸರಿ. ಎಲ್ಲ ಸರಿನೂ ಅಲ್ಲ, ಒಂದೊಂದು ಸರಿ. ಅಲ್ಲ ತಪ್ಪು ತಿಳ್ಕೊಬೇಡ, ಒಂದೊಂದು ಸರಿ ಅಷ್ಟೇ. ಅದು ಬಿಟ್ಟರೆ ನೀನು ಕಾಲು ಭಾಗ ಬರೋಕ್ಕಲ್ಲ ಅವಳು. ಅಂಥದ್ರಲ್ಲಿ ನೀನು ಹೋಗಿ ಅವ್ರ ಬಗ್ಗೆ ಮಿಸ್ ವರ್ಲ್ಡು, ಮಿಸ್ ಯೂನಿವರ್ಸು ಕೊಡು ಅಂತೀಯಲ್ಲ. ಅಯ್ಯೋ ಸುಮ್ಮನೆ ಶಾಂತಕ್ಕ. ಅಲ್ಲ ನೀನಿವಾಗ ನನ್ನ ಹೊಗಳದ ಅಥವಾ ಆಡ್ಕಂಡ? ಅಯ್ಯೋ ಶಾಂತಕ್ಕ, ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ನಡಿ ಟೈಮ್ ಆಯಿತು, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ನಡಿ, ಅಷ್ಟರಲ್ಲಿ ಬಂದ್ಬಿಡ್ತಾರೆ ಅವರುವೇ.